ರೋಡ್ ರಾಜಕೀಯದಲ್ಲಿ ಹಸ್ತಕ್ಷೇಪ, ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಬಿಜೆಪಿ ಆಕ್ಷೇಪ. ಮೈಸೂರಲ್ಲಿ ಪ್ರಿನ್ಸಸ್ ರೋಡ್ ವರ್ಸಸ್ ಸಿದ್ದು ಮಾರ್ಕ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೌಲ್ವಿ ಪ್ರಾರ್ಥನೆ, ಹಿಂದೂ ಸಂಘಟನೆಗಳ ಅಸಮಾಧಾನ. ಇಂದು ಬೆಳಗ್ಗೆ ಕಾಂಗ್ರೆಸ್ ಸದಸ್ಯರಿಂದ ಗಣಹೋಮ. ಸಿಡ್ನಿ ಟೆಸ್ಟ್ನಲ್ಲಿ ಸಾಧಾರಣ ಮೊತ್ತಕ್ಕೆ ಕುಸಿದ ಭಾರತ, ಆಸೀಸ್ ಮಾರಕ ದಾಳಿಗೆ ಸರ್ವಪತನ ಕಂಡ ಇಂಡಿಯಾ. ಮೊದಲ ಇನ್ನಿಂಗ್ಸ್ನಲ್ಲಿ 185ಕ್ಕೆ ಆಲ್ಔಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉಡುಪಿಯಲ್ಲಿ ಮೌಲ್ವಿ ವರ್ಸಸ್ ಗಣಹೋಮದ ಜಟಾಪಟಿ ಜೋರಾಗ್ಬಿಟ್ಟಿದೆ. ಮೊದಲು ಮೌಲ್ವಿಯಿಂದ ಪ್ರಾರ್ಥನೆ ಆಯಿತು, ಆನಂತರ ಹಿಂದೂ ಪರ ಸಂಘಟನೆಯವರು ಅದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅಲರ್ಟ್ ಆಗಿ ಗಣಹೋಮವನ್ನ ಕೂಡ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮೊದಲು ಮೌಲ್ವಿಯ ಪ್ರಾರ್ಥನೆಯಾಗಿತ್ತು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹರಿಬಿಡಲಾಗಿತ್ತು. ಆ ವಿಡಿಯೋ ನೋಡಿದ ಹಿಂದೂ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವ ಸಂದರ್ಭದಲ್ಲೇ ಮೌಲ್ವಿ ಪ್ರಾರ್ಥನೆ ಮಾಡಿದ್ರು. ಕಾಂಗ್ರೆಸ್ ಎಸ್ಡಿಪಿಐ ಅಧಿಕಾರ ಹಂಚಿಕೆ ಸಂದರ್ಭದಲ್ಲೇ ಈ ಘಟನೆಯಾಗಿದೆ. ಈಗ ದೃಶ್ಯ ಏನ್ ನೋಡ್ತಾ ಇದ್ದೀರಿ, ಇದು ನಿನ್ನೆ ಉಡುಪಿಯ ಗ್ರಾಮ ಪಂಚಾಯಿತಿಯಲ್ಲಿ ಅಂದ್ರೆ ಆ ಕಚೇರಿಯಲ್ಲಿ ಮೌಲ್ವಿಯಿಂದ ಪ್ರಾರ್ಥನೆ ಆಗಿರುವ ದೃಶ್ಯ. ಇದನ್ನೊಬ್ರು ವಿಡಿಯೋ ಮಾಡಿದ್ರು. ಆ ನಂತರ ಇದನ್ನ ವಿಡಿಯೋ ಮಾಡಿ ಮೌಲ್ವಿ ಪ್ರಾರ್ಥನೆ ಮಾಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಯಿತು. ಇದನ್ನ ನೋಡಿ ಹಿಂದೂ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ ಆಗ ಅಲರ್ಟ್ ಆದ್ರು ಸದಸ್ಯರು. ಇವತ್ತು ಗಣಹೋಮ ಮಾಡಲಾಗಿದೆ ಅದೇ ಜಾಗದಲ್ಲಿ, ಅದೇ ಕಚೇರಿಯಲ್ಲಿ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮೌಲ್ವಿ ಪ್ರಾರ್ಥನೆ ಮಾಡಿದ್ದಕ್ಕೆ ತಕರಾರಿಲ್ಲ, ಯಾಕೆ ಗಣಹೋಮ ಮಾಡಲಿಲ್ಲ? ಹಿಂದೂ ಸಂಪ್ರದಾಯದ ಪ್ರಕಾರ ಕೂಡ ಅಲ್ಲಿ ಪ್ರಾರ್ಥನೆ ಆಗಬೇಕಿತ್ತಲ್ಲ, ಹೋಮ ಹವನ ಮಾಡಿಸ್ಬೇಕಿತ್ತಲ್ಲ, ಯಾಕೆ ಮಾಡಿಸ್ಲಿಲ್ಲ ಅಂತ ಹಿಂದೂ ಪರ ಸಂಘಟನೆಯವರು ಪ್ರಶ್ನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈಗ ಅಲರ್ಟ್ ಆಗಿ ಸದಸ್ಯರು ಗಣಹೋಮವನ್ನ ಕೂಡ ನೆರವೇರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆ ಮೌಲ್ವಿಯ ಪ್ರಾರ್ಥನೆ, ಇವತ್ತು ಗಣಹೋಮದ ದೃಶ್ಯ. ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ಸಹಕಾರದೊಂದಿಗೆ ಇವತ್ತು ಆಸನ ಸ್ವೀಕಾರ ಮಾಡಿಕೊಂಡು ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ